ನೋ ಡೌಟ್ ಪಹಲ್ಗಾಮ್ಗೆ ಪ್ರತಿಕಾರ ತೆಗೆದುಕೊಳ್ಳಲೇಬೇಕು ಅಂತ ತೀರ್ಮಾನ ಆಗೋಗಿದೆ. ಸಭೆಗಳು ನೀವು ನೋಡ್ತಾ ಇದ್ದೀರಿ, ಸಭೆಗಳ ಮೇಲೆ ಸಭೆ ಆಗ್ತಾ ಇದೆ. ಆದ್ರೆ ಭಾರತ ಏನು ಮಾಡುತ್ತೆ? ಪಾಕಿಸ್ತಾನದ ವಿರುದ್ಧ ನೇರ ಯುದ್ಧವನ್ನೇ ಮಾಡುತ್ತಾ, ಡೈರೆಕ್ಟ್ ವಾರ್ ಅದಕ್ಕೆ ಇಳಿಯುತ್ತಾ, ಅಥವಾ ಸರ್ಜಿಕಲ್ ಸ್ಟ್ರೈಕ್, ಏರ್ ಸ್ಟ್ರೈಕ್ ರೀತಿ ಯಾವ್ದಾದ್ರು ಒಂದು ಫೋರ್ಸ್ಫುಲ್ ಸ್ಟ್ರೈಕ್ ಮಾಡುತ್ತಾ? ಏನು ಮಾಡ್ಲಿಕ್ಕೆ ಹೊರಟಿದೆ ನರೇಂದ್ರ ಮೋದಿ ಅವರು? ರಾಜನಾಥ್ ಸಿಂಗ್, ಅಮಿತ್ ಶಾ ಸಭೆಗಳ ಮೇಲೆ ಸಭೆ ತೆಗೆದುಕೊಳ್ತಾ ಇದಾರಲ್ಲ, ಅದರ ಮೂಲ ಉದ್ದೇಶ ಏನು? ಇನ್ ಫ್ಯಾಕ್ಟ್ ಏನ್ ನಡೀತಾ ಇದೆ ಒಳಗೆ? ಯುದ್ಧಕ್ಕೆ ತಯಾರಿಯೋ ಅಥವಾ ಒಂದು ಸ್ಟ್ರೈಕ್ಗೆ ತಯಾರಿ ನಡೀತಾ ಇದೆಯಾ? ಯಾವುದೋ ಒಂದು ಫೋರ್ಸ್ಫುಲ್ ಸ್ಟ್ರೈಕ್, ಸರ್ಜಿಕಲ್ ಸ್ಟ್ರೈಕ್, ಏರ್ ಸ್ಟ್ರೈಕ್ ಗಿಂತಲೂ ದೊಡ್ಡ ಮಟ್ಟದ ಒಂದು ಸ್ಟ್ರೈಕ್ ಏನಾದರೂ ತಯಾರಿ ನಡೀತಾ ಇದೆಯಾ? ಇನ್ ಫ್ಯಾಕ್ಟ್ ತೆರೆಯ ಹಿಂದೆ ನಡೀತಾ ಇರೋದೇನು? ತೆರೆಯ ಮುಂದೆ ಯುದ್ಧಕ್ಕೆ ತಯಾರಿ ಅಂತಲಿ ವಿಶ್ಲೇಷಣೆಗಳು ನಡೀತಾ ಇದೆ. ಆದ್ರೆ ತೆರೆಯ ಹಿಂದೆ ನಿಜಕ್ಕೂ ಮೋದಿ, ಅಮಿತ್ ಶಾ, ರಾಜನಾಥ್ ಸಿಂಗ್ ಹಾಗೂ ಸೇನಾಪಡೆಗಳ ಮುಖ್ಯಸ್ಥರು ಹಾಗೆ ಧೋವಲ್ ಇವರ ತಲೆಯಲ್ಲಿ ಏನ್ ನಡೀತಾ ಇದೆ? ಎಸ್, ಆ ಎಲ್ಲ ವಿವರಗಳನ್ನ ಕೊಡೋ ಸಲುವಾಗಿ ನಾನು ಬಂದಿದ್ದೇನೆ. ಆತ್ಮೀಯರೇ, ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವೀರೇಂದ್ರ ಉಪ್ಪುಂದ. ನೋಡಿ, ಪಹಲ್ಗಾಮ್ಗೆ ಪ್ರತಿಕಾರ ತೆಗೆದುಕೊಳ್ಳಲೇಬೇಕು ಅನ್ನೋದು ದೇಶದ ಪ್ರತಿಯೊಬ್ಬ ಭಾರತೀಯ ಪ್ರಜೆಯ ಮನಸ್ಥಿತಿ, ಅವರ ಒತ್ತಾಯ, ಹಕ್ಕೊತ್ತಾಯ ಅಂತ ಹೇಳ್ಬೋದು. ಹಾಗಿದೆ, ಪ್ರತಿಕಾರ ತೆಗೆದುಕೊಳ್ಳಲೇಬೇಕು ಅನ್ನುವಂಥ ಒತ್ತಡ ಇದೆ. ಕೇಂದ್ರ ಸರ್ಕಾರ ಕೂಡ, ನರೇಂದ್ರ ಮೋದಿ ಅವರು, ಅಮಿತ್ ಶಾ ಹಾಗೆ ರಾಜನಾಥ್ ಸಿಂಗ್, ಧೋವಲ್, CDS ಎಲ್ಲರೂ ಕೂಡ ಸಭೆಗಳ ಮೇಲೆ ಸಭೆ ಮಾಡ್ತಿರೋದು ಯಾಕೆ ಅಂದ್ರೆ, ನೋಡಿ, ಒಂದು ಮೆಸೇಜ್ ಕ್ಲಿಯರ್ ಆಗಿ ಕೊಡ್ತಾ ಇದ್ದಾರೆ ಅವರು. ನಾವು ಹಿನ್ನೆಲೆಯಲ್ಲಿ ಏನ್ ನಡೀತಾ ಇದೆ ಹೇಳ್ತೀನಿ, ಯಾವುದಕ್ಕೆ ತಯಾರಿ ನಡೀತಾ ಇದೆ ಹೇಳ್ತೀನಿ, ಯಾವುದನ್ನ ಟಾರ್ಗೆಟ್ ಮಾಡ್ಕೊಂಡಿದ್ದಾರೆ ಹೇಳ್ತಿದ್ದೀನಿ. ಆದ್ರೆ ಮೂಲ ನಾವು ಸುಮ್ಮನೆ ಕೂತಿಲ್ಲ ಅನ್ನೋ ಮೆಸೇಜ್ ಅಂತೂ ಕ್ಲಿಯರ್ ಆಗಿ ಹೋಗ್ತಾ ಇದೆ. ಪಾಕಿಸ್ತಾನವೇ ಬೆದರಿ ಹೋಗಿದೆ, ನಮ್ಮ ಮೇಲೆ ಅಟ್ಯಾಕ್ ಮಾಡೇ ಬಿಡ್ತಾರೆ, ಯುದ್ಧಕ್ಕೆ ತಯಾರಿ ನಡೀತಾ ಇದೆ, ಯುದ್ಧ ಮಾಡೇ ಬಿಡ್ತಾರೆ ಅಂತ ಅವರೇ ಹೇಳಿಕೆ ಕೊಡ್ತಾ ಇದ್ದಾರೆ. ನಮ್ಮ ಹತ್ರನು ಮಾತೆತ್ತಿದ್ರೆ, ನಮ್ಮ ಹತ್ರ ಅಣ್ವಸ್ತ್ರ ಇದೆ, ನಮ್ಮ ಹತ್ರ ನ್ಯೂಕ್ಲಿಯರ್ ಬಾಂಬ್ ಇದೆ, ನಾವು ಸುಮ್ಮನೆ ಕೂತ್ಕೊಳ್ಳಲ್ಲ. ಯಾರಿಗೆ ಹೇಳ್ತಾ ಇದ್ದೀರಿ ನೀವು? ಈ ಕತೆ ಯಾರಿಗೆ ಹೊಡಿತಾ ಇದ್ದೀರಿ? ಎಷ್ಟು ವರ್ಷದಿಂದ ಹೊಡಿತಾ ಇದ್ದೀರಿ? ಹಂಗೆ ಹೇಳದ್ ಕೂಡಲೇ ಕೈ ಕಟ್ಕೊಂಡು ಸುಮ್ಮನೆ ಕೂತ್ಬಿಡ್ತಾರ? ಉತ್ತರ ಹೆಂಗ್ ಕೊಡ್ತಾರೆ ಅಂದ್ರೆ, ಮತ್ತೆ ಈ ಜನ್ಮದಲ್ಲಿ ಉಗ್ರರನ್ನ ಕಳಿಸಿ ಈ ರೀತಿ ಮಾಡಿಸಿದ್ರಲ್ಲ ಮೊನ್ನೆ, ರಣಹೇಡಿಗಳ ಕೃತ್ಯ, ಅದನ್ನ ಮಾಡುವ ಆಲೋಚನೆಯನ್ನು ಮಾಡಬಾರ್ದು. ಆ ರೀತಿ ಉತ್ತರವನ್ನ ಕೊಡ್ತಾರೆ. ಅದಕ್ಕೆ ತಯಾರಿ ನಡೀತಾ ಇದೆ. ಸಿ, ಇನ್ ಫ್ಯಾಕ್ಟ್ ಯಾವ ಕಾರಣಕ್ಕಾಗಿ ಇಷ್ಟೆಲ್ಲ ಸಭೆ ನಡೀತಾ ಇದೆ ಅಂದ್ರೆ, ಇಲ್ಲಿ ಇವ್ರು ಸಭೆ ಮಾಡ್ತಾ ಇದ್ದಾರೆ. NIA ಆಲ್ರೆಡಿ ಫೀಲ್ಡ್ಗೆ ಹೋಗಿ, ಸ್ಪಾಟ್ಗೆ ಹೋಗಿ ಕಂಪ್ಲೀಟ್ ರೀಕ್ರಿಯೇಟ್ ಮಾಡ್ತಾ ಇದೆ. ಏನ್ ಘಟನೆ ನಡೀತಲ್ಲ ಅವತ್ತು ಪಹಲ್ಗಾಮ್ನ ದಾಳಿ, ಅದನ್ನ ರೀಕ್ರಿಯೇಟ್ ಮಾಡಿ ಎಷ್ಟು ಜನ ಬಂದಿದ್ರು, ಯಾವ ರೀತಿ ಇತ್ತು ಅವರ ನಡೆ, ಎಲ್ಲಿಂದ ಬಂದ್ರು, ಹೆಂಗ್ ಹೋದ್ರು, ಏನೇನ್ ಮಾಡಿದ್ರು, ಏನ್ ಹೇಳಿದ್ರು, ಪ್ರತಿಯೊಂದನ್ನು ರೀಕ್ರಿಯೇಟ್ ಮಾಡ್ತಾ ಇದ್ದಾರೆ. ಆ ಮೂಲಕ ಸಾಕ್ಷಿಯನ್ನ ಹೆಕ್ಕಿ ತೆಗಿತಾ ಇದೆ. ಯಾಕೆ? ಯಾಕಂದ್ರೆ ನೋಡಿ, ಯುದ್ಧ ಮಾಡೋದು ಅಥವಾ ಒಂದು ಸರ್ಜಿಕಲ್ ಸ್ಟ್ರೈಕ್, ಏರ್ ಸ್ಟ್ರೈಕ್ ಮಾಡೋದು ದೊಡ್ಡ ವಿಷಯ ಅಲ್ಲ. ಆದ್ರೆ ನಾಳೆ ಅದು ಯಾವ ಹಂತಕ್ಕೆ ಬೇಕಾದ್ರೂ ಹೋಗ್ಬೋದು. ಹಾಗೆ ಹೋದ ಸಂದರ್ಭದಲ್ಲಿ ಜಗತ್ತಿಗೆ ಕನ್ವಿನ್ಸ್ ಮಾಡ್ಬೇಕಾಗತ್ತೆ. ಇಡೀ ಜಗತ್ತನ್ನೇ ಕನ್ವಿನ್ಸ್ ಮಾಡ್ಬೋದು. ನಮ್ಮಲ್ಲೇ ಕೆಲವರು ಇದಾರಲ್ಲ, ಅವ್ರನ್ನ ಹೆಂಗೆ ಕನ್ವಿನ್ಸ್ ಮಾಡೋದು? ಅದಕ್ಕೋಸ್ಕರ ಸಾಕ್ಷಿ ಕೇಳೋರು ಇದಾರಲ್ಲ ಸ್ವಾಮಿ, ಸಾಕ್ಷಿ ಕೇಳ್ತಾರಲ್ಲ, ನಾಳೆ ಎಲ್ಲಿದೆ ಎವಿಡೆನ್ಸ್ ಅಂತ ಕೇಳ್ತಾರಲ್ಲ, ನಾಳೆ ಅವರಿಗೆ ಉತ್ತರ ಕೊಡಲಿಕ್ಕೂ ಸಲುವಾಗಿ ಆದ್ರೂ ಬೇಕಲ್ಲ ಒಂದಷ್ಟು ಸಾಕ್ಷಿ. ಅದನ್ನ ರೆಡಿ ಮಾಡ್ಕೋತಿದ್ದಾರೆ. ಪಾಕಿಸ್ತಾನದ ಪಾತ್ರದ ಬಗ್ಗೆ ಸಾಕ್ಷಿಯನ್ನ ಹೆಕ್ಕಿ ತೆಗಿತಾ ಇದ್ದಾರೆ. ಹಾಗಾದ್ರೆ ಟಾರ್ಗೆಟ್ ಏನು? ನೋಡಿ, ಈಗಾಗಲೇ ಅವರಿಗೆ ಹೆಸರುಗಳು ಸಿಕ್ಕೋಗಿದೆ, ಯಾರ್ಯಾರು ಉಗ್ರರು ಬಂದು ದಾಳಿ ಮಾಡಿದ್ದು ಅಂತ. ಫೋಟೋ ಎಲ್ಲ ಆಲ್ರೆಡಿ ತೆಗೆದಿರ್ತಾರೆ. ಇವತ್ತಿನ ಅಡ್ವಾನ್ಸ್ ಟೆಕ್ನಾಲಜಿಯಲ್ಲಿ ಅದು ದೊಡ್ಡ ವಿಷಯವೇ ಅಲ್ಲ. ಸ್ಕೆಚಸ್ ಎಲ್ಲ ಆಲ್ರೆಡಿ ಹೊರಗಡೆ ಬಂದಿದೆ, ಫೋಟೋಸು ಬಂದಿದೆ. ಹಾಗಾದ್ರೆ ಟಾರ್ಗೆಟ್ ಯಾರು? ಟಾರ್ಗೆಟ್ ಏನು? ಏನ್ ಮಾಡ್ಲಿಕ್ಕೆ ಹೊರಟಿದೆ? ನೋಡಿ, ಈಗಾಗಲೇ ಭಾರತೀಯ ಸೇನೆಗೆ, NIAಗೆ ಸಿಕ್ಕಿರುವಂತ ಮಾಹಿತಿಯ ಪ್ರಕಾರ, ಪಕ್ಕಾ ಮಾಹಿತಿಯ ಪ್ರಕಾರ, ಯಾರು ಗೊತ್ತಾ? ಇದರ ಮಾಸ್ಟರ್ ಮೈಂಡ್ ಯಾರು ಗೊತ್ತಾ? ಈ ಆಸಿಮ್ ಮುನೀರ್ ಇದಾನಲ್ಲ, ಅವನ ಬಂಟನೇ ಇದರ ಮಾಸ್ಟರ್ ಮೈಂಡ್. ಅವನೇ ಆಯೋಜಿಸಿದಂತ ದಾಳಿ ಇದು, ಆತನದ್ದೇ ಕೃತ್ಯ ಇದು, ಬೇರೆ ಯಾರು ಅಲ್ಲ. ಬಹಳ ಮುಖ್ಯವಾಗಿ 2 ಹೆಸರುಗಳಿದೆ, ನಾನು ನಿಮಗೆ ವಿವರಿಸಿ ಹೇಳ್ತೀನಿ. ಒಬ್ಬ ಆಸಿಮ್ ಮುನೀರ್ನ ಬಂಟ ಅಂದೆ, ಯಾರು? ಹಾಶಿಮ್ ಮೂಸಾ. ಈತ ಹಿಂದೆ ಕೂಡ ಇಂಥ ಕೃತ್ಯಗಳನ್ನ ಮಾಡಿದ್ದಾನೆ, ಜಮ್ಮು ಕಾಶ್ಮೀರದಲ್ಲೇ ಮಾಡಿದ್ದಾನೆ. ಕಳೆದ 1 ವರ್ಷದಲ್ಲೇ 3ನೇ ದಾಳಿ ಇದು. ನಾ ಯಾವ್ಯಾವ ದಾಳಿ ಅಂತ ಕೂಡ ನಿಮಗೆ ಹೇಳ್ತೀನಿ. ಅವನೀಗ ಮೊದಲ ಟಾರ್ಗೆಟ್, ಅವನನ್ನ ಮೊದಲು ಹಿಡಿಬೇಕು, ಸಾಧ್ಯವಾದ್ರೆ ಜೀವಂತವಾಗಿ ಹಿಡಿಬೇಕು ಅವನ್ನ.
ಎಲ್ಲ ಬಯಲಿಗೆ ಬಂದ್ಬಿಡುತ್ತೆ. ಅವನು ಮೊದಲ ಟಾರ್ಗೆಟ್ ಈಗ, ಯಾಕಂದ್ರೆ ಸಾಕ್ಷ್ಯವನ್ನ ಒಟ್ಟು ಮಾಡ್ಕೊತಾ ಇದ್ದಾರೆ. ದಾಳಿ ಮಾಡೋದು ದೊಡ್ಡ ವಿಷಯನೇ ಅಲ್ಲ. ಮತ್ ದಾಳಿ ಯಾರ ಮೇಲೆ ಮಾಡ್ಬೇಕು ಅನ್ನೋದು ಇದೆಯಲ್ಲ, ಬರೀ ಪಾಕಿಸ್ತಾನ ಮೇಲಲ್ಲ ಯುದ್ಧ. ಆದ್ರೆ ನಿಮ್ಗೆ ಗೊತ್ತಿರಲಿ, ನಾ ಹೇಳ್ತೀನಿ, ತಯಾರಿ ಎಂತ ತಯಾರಿ ಬೇಕಾಗುತ್ತೆ ಅಂದ್ರೆ ಅದೇ ಕಾರಣಕ್ಕಾಗಿ ಇಷ್ಟೆಲ್ಲ ತಯಾರಿ ಮಾಡ್ತಾ ಇರೋದು, ಸುಮ್ಮನೆ ಅಲ್ಲ. ಮತ್ತೊಬ್ಬ ಆದಿಲ್ ಠೋಕರ್, ಈ ಆದಿಲ್ ಠೋಕರ್ ಇದನ್ನಲ್ಲ, ಈತನು ಕೂಡ ನೋಡಿ, ಇವರೆಲ್ಲ ಈ ಹಾಶಿಮ್ ಮೂಸಾ, ಆದಿಲ್ ಠೋಕರ್, ಈಗ ಆಲ್ರೆಡಿ ಈ ಆದಿಲ್ ಠೋಕರ್ನ ಮನೆ ಆಲ್ರೆಡಿ ನೀವು ನೋಡಿದಿರಿ, ಚೆಲ್ಲಾಡ್ಬಿಟ್ರು, ಉಡಾಯಿಸಿಬಿಟ್ರು ಹಂಗೆ ಬಾಂಬ್ ಹಾಕಿ. ನಮ್ಮ ಸೈನಿಕರು ಬಿಡಲ್ಲ ಅಂತ ಹೇಳಿ ಮೆಸೇಜ್ ಕೊಟ್ಟಿದ್ದು. ಈ ಹಾಶಿಮ್ ಮೂಸಾ ಇದಾನಲ್ಲ, ಈತ ಆಸಿಮ್ ಮುನೀರ್ನ ಬಂಟ ನೋಡಿ, ಆತನೇ ತಯಾರು ಮಾಡಿ ಲಷ್ಕರ್ ಎ ತೊಯ್ಬಾಗ್ ಕಳಿಸಿರೋಂಥದ್ದು. ಅವನು ಈ ರೀತಿಯ ದಾಳಿಗಳನ್ನ ನಿರಂತರವಾಗಿ ಆಯೋಜನೆ ಮಾಡ್ತಾನೆ ಇದ್ದಾನ ನೋಡಿ. ಕಳೆದ ವರ್ಷ ನಾ ಹೇಳ್ತಿರೋದು ಬಹಳ ಹಿಂದೆ ಅಲ್ಲ, 6 ತಿಂಗಳಿಂದ 2024 ಅಕ್ಟೋಬರ್ ಅಲ್ಲಿ 3 ದಿನದ ಅಂತರದಲ್ಲಿ 2 ದಾಳಿ ಮಾಡಿದ್ದ ಈ ಹಾಶಿಮ್ ಮೂಸಾ. ಒಂದು ಗಗನ್ಗಿರ್ನಲ್ಲಿ, ಮತ್ತೊಂದು ಭೂಟಾಪತ್ರಿಯಲ್ಲಿ. ನೋಡಿ, ಅಕ್ಟೋಬರ್ 21ನೇ ತಾರೀಕು ಮೊದಲನೇ ದಾಳಿ ನಡೆಯುತ್ತೆ, ಅಕ್ಟೋಬರ್ 24ನೇ ತಾರೀಕು 2ನೇ ದಾಳಿ ನಡೆಯುತ್ತೆ. ಅಕ್ಟೋಬರ್ 21ನೇ ತಾರೀಕು ಗಗನ್ಗಿರಲ್ಲಿ, ಜಮ್ಮು ಕಾಶ್ಮೀರದ ಗಗನ್ಗಿರ್ನಲ್ಲಿ ಆತ ದಾಳಿಯನ್ನ ಮಾಡ್ತಾನೆ. 7 ಸ್ಥಳೀಯ ಅಮಾಯಕರು ಸಾವನ್ನಪ್ತಾರೆ. ಅದಾದ ನಂತರ ಅಕ್ಟೋಬರ್ 24ನೇ ತಾರೀಕು ಭೂಟಾಪತ್ರಿಯಲ್ಲಿ, ಜಮ್ಮು ಕಾಶ್ಮೀರದ ಭೂಟಾಪತ್ರಿಯಲ್ಲಿ ಆತ ದಾಳಿಯನ್ನು ನಡೆಸ್ತಾನೆ. 2 ಸೈನಿಕರು ಸಾವನ್ನಪ್ತಾರೆ ಹಾಗೂ ಇನ್ನೊಬ್ಬ ಸ್ಥಳೀಯ, ಒಟ್ಟು 3 ಜೀವಗಳನ್ನ ಆತ ಬಲಿ ಪಡಿತಾನೆ. ಇದು ನಡೆದಿರುವ ಘಟನೆ, ನಡೆದಿರುವಂತ ದಾಳಿ. ಇದೀಗ ಮೊನ್ನೆ ಆದದ್ದು ಪಹಲ್ಗಾಮ್ನಲ್ಲಿ 3ನೇ ದಾಳಿ. ಅದೇ ಹಾಶಿಮ್ ಮೂಸಾ ಇದರ ಮಾಸ್ಟರ್ ಮೈಂಡ್. ಆತನೇ ಪ್ಲಾನ್ ಮಾಡಿ ಕರ್ಕೊಂಡ್ಬಂದು ನೋಡಿ, ಅಷ್ಟ ಹತ್ರ ಬಂದು ಹಂಗ ನಿಂತು ಹೊಡಿಬೇಕು ಅಂದ್ರೆ ತಯಾರಿ ಇಲ್ಲದೆ ಬಂದು ಹೊಡಿಲಿಕ್ಕೆ ಆಗಲ್ಲ, ತಿಳ್ಕೊಳ್ಳಿ. ಸುಮ್ಮನೆ ಅಲ್ಲ, ಪಾಯಿಂಟ್ ಬ್ಲಾಕ್ ನಲ್ಲಿ ಹೊಡೆಯುತ್ತೆ. ಆ ರೀತಿಯ ತಯಾರಿ ನೋಡಿ, NIA ಎಲ್ಲವನ್ನು ಕೂಡ ರೀಕ್ರಿಯೇಟ್ ಮಾಡಿದ್ದಾರೆ. ಹಾಗೆ ಮಾಡಿದಾಗ ಕಂಡು ಬಂದದ್ದೇನೆಂದ್ರೆ, ಅಲ್ಲಿ ಸ್ಥಳೀಯರಿಂದೆಲ್ಲ ಮಾಹಿತಿ ಪಡೆದಿದ್ದಾರೆ, ಹಾಗೆ ಯಾರೆಲ್ಲ ಬದುಕಿ ಬಂದಿದಾರಲ್ಲ ಅವರಿಂದ ಮಾಹಿತಿ ಪಡೆದಿದ್ದಾರೆ. ಆ ರೀಕ್ರಿಯೇಷನ್ ಅವ್ರು ಯಾವ ರೀತಿ ಮಾಡಿದ್ದಾರೆ ಅಂದ್ರೆ, ಮೊದಲು ಈ ಪ್ರವಾಸಿಗರು ಎಲ್ಲರ ಎದುರುಗಡೆ ಬರ್ತಾರಲ್ಲ, ಒಟ್ಟು 3 ಇರ್ತಾರೆ ಉಗ್ರರು. 3 ಉಗ್ರರು ಬಂದು ಮಾಹಿತಿಯ ಪ್ರಕಾರ 4 ಜನ ಉಗ್ರರು ಬಂದಿದ್ರು ಅಂತ. ಆದ್ರೆ ಇವರ ಎದುರು ಬಂದವ್ರು 3 ಜನ ಮಾತ್ರ. ಇನ್ನೊಬ್ಬ ಎಲ್ಲೋ ಅಡಗಿ ಕುಳಿತಿದ್ದ. ಅವನು ಅಡಗಿ ಕುಳಿತು ಅಂದ್ರೆ ಇವರ ರಕ್ಷಣೆಗೆ, ಒಂದ್ ವೇಳೆ ಸೈನಿಕರೇನಾದ್ರೂ ಅಟ್ಯಾಕ್ ಮಾಡಿದ್ರೆ ಆಗ ಮೆಸೇಜ್ ಕೊಡ್ಲಿಕ್ಕೆ, ತಪ್ಪಿಸ್ಕೊಳ್ಲಿಕ್ಕೆ, ಅದಕ್ಕೋಸ್ಕರ ಆತ ಎಲ್ಲೋ ಅಡಗಿ ಕುಳಿತಿದ್ದ ಅನ್ನುವಂತ ಅನುಮಾನ ಇದೆ. ಈ 3 ಬಂದು ಏನ್ ಮಾಡ್ತಾರೆ, ಅವ್ರೆಲ್ರನ್ನೂ ಕೂಡ ಸೇರಿಸ್ಕೊಂಡು ಮೊದಲು ಅವ್ರಿಗೆ ಹೇಳ್ತಾರೆ, ನೀವೆಲ್ಲ ಮೊದಲು ಗಂಡಸರು ಒಂದ್ ಕಡೆ ಹೆಂಗಸರು ಒಂದ್ ಕಡೆ ನಿಂತ್ಕೊಳ್ಳಿ ಅಂತಾರೆ. ಇವ್ರು ಯಾರು ಹೋಗೋದಿಲ್ಲ. ಒಬ್ರಿಗೊಬ್ರು ಕೈ ಗಟ್ಟಿಯಾಗಿ ಹಿಡ್ಕೊಂಡು, ಹೆದರಿಕೆ ಇರುತ್ತಲ್ಲ, ಭಯ ಇರುತ್ತಲ್ಲ, ಕೈ ಬಿಟ್ಟು ಯಾರು ಆಚೆ ಈಚೆ ಹೋಗೋದೇ ಇಲ್ಲ. ಕಡೆಗೆ ಹೇಳ್ತಾರೆ, ಹಿಂದೂಗಳು ಒಂದ್ ಕಡೆ, ಮುಸ್ಲಿಂ ಒಂದ್ ಕಡೆ ನಿಂತ್ಕೊಳ್ಳಿ ಅಂತ. ಆಗ್ಲೂ ಆಚೆ ಈಚೆ ಕದಲೋದಿಲ್ಲ ಅವರು. ಇವರು ಹಿಂದೂ ಮುಸಲ್ಮಾನರನ್ನ ಬೇರೆ ಮಾಡುವಂತ ಪ್ರಯತ್ನ ಮಾಡಿದಾಗಲೂ ಕೂಡ ಒಬ್ಬರು ಕೂಡ ಆಚೆ ಈಚೆ ಕದಲೋದಿಲ್ಲ. ಅವ್ರಿಗೆ ಗೊತ್ತಾಗುತ್ತೆ, ಇವ್ರನ್ನ ನಾವು ಆಚೆ ಈಚೆ ಮಾಡೋಕ್ ಆಗೋದಿಲ್ಲ, ಬೇರೆ ಮಾಡೋಕ್ ಆಗೋದಿಲ್ಲ. ಆ ಉಗ್ರರಿಗೆ ಗೊತ್ತಾಗುತ್ತೆ. ಕಡೆಗೆ ಅವರು 3ನೇದಾಗಿ ಹೇಳ್ತಾರೆ, ಒಬ್ಬೊಬ್ಬರೇ ಬಂದು ಕಲ್ಮಾ ಓದಿ ಅಂತಾರೆ. ಅಂದ್ರೆ ಮುಸಲ್ಮಾನ ಅಂತ ಹೇಳಿ ಕನ್ಫರ್ಮ್ ಮಾಡ್ಕೊಂಡು ಅವನ್ನ ಬಿಡಕ್ಕೆ, ಹಿಂದೂಗಳನ್ನ ಹೊಡೆದಾಕಕ್ಕೆ. ಇದವರ ಪ್ಲಾನ್ ನೋಡಿ. ಎಷ್ಟರ ಮಟ್ಟಿಗೆ ಇವರು ಮೈಂಡ್ ಸೆಟ್ ನೋಡಿ, ಯಾವ ರೀತಿ ತಯಾರಿಯಾಗಿ ಬಂದಿದ್ರು ಅನ್ನೋದು ನೋಡಿ, ನೀವು ಗಮನಿಸಿ. ಕಲ್ಮಾ ಓದ್ಲಿಕ್ಕೆ ಹೇಳ್ತಾರೆ. ಕಲ್ಮಾ ಓದ್ಲಿಕ್ಕೆ ಬಂದವರು ಬಚಾವ್, ಕಲ್ಮಾ ಓದ್ಲಿಕ್ಕೆ ಬಾರದವರು ಢಮಾರ್. ಈ ರೀತಿ ಅವರ ಪ್ಲಾನ್, ಉಗ್ರರ ಪ್ಲಾನ್. ಅದು ಹೆಂಗ್ ಮಾಡ್ಕೊಂಡ್ ಬಂದಿದ್ದಾರೆ ನೋಡಿ. ಎಂಥ ಮನಸ್ಥಿತಿ, ಎಂಥ ವಿಕೃತ ಮನಸ್ಥಿತಿ, ಎಂಥ ಕ್ರೂರ ಮನಸ್ಥಿತಿ ನೀವು ಗಮನಿಸಿ. ಇದೆಲ್ಲ ರೀಕ್ರಿಯೇಟ್ ಮಾಡಿರುವಂಥದ್ದು NIA. ಈ ಮೂಲಕ ಅವರು ಸಾಕ್ಷ್ಯಗಳನ್ನ ಆ ಕಡೆ ಸಂಗ್ರಹಿಸ್ತಾ ಇದ್ದಾರೆ. ಈ ಕಡೆ ನರೇಂದ್ರ ಮೋದಿ ಅವರು, ಅಮಿತ್ ಶಾ, ರಾಜನಾಥ್ ಸಿಂಗ್, CDS ಇವರೆಲ್ಲರೂ ಕೂತು ಯಾವ ರೀತಿಯ ದಾಳಿಯನ್ನ ಮಾಡಬೇಕು ಹಾಗೂ ಯಾರ್ಯಾರ ಸಪೋರ್ಟ್ ತಗೋಬೇಕು, ಇದು ಕೇವಲ ಪಾಕಿಸ್ತಾನದ ಯುದ್ಧ ಮಾತ್ರ ಆಗಿ ಉಳಿಯಲಿಕ್ಕಿಲ್ಲ. ಚೈನಾ ಕೂಡ ಪಾಕಿಸ್ತಾನಕ್ಕೆ ಸಪೋರ್ಟ್ ಮಾಡಬಹುದು. ಆಗ ನಾವು ಯಾರ್ಯಾರ ಬೆಂಬಲವನ್ನ ಪಡಿಬೇಕು, ಆಲ್ರೆಡಿ ಕಮ್ಯುನಿಕೇಶನ್ ನಡೀತಾ ಇದೆ. ವಿವಿಧ ರಾಷ್ಟ್ರಗಳಿಗೆ ಈಗಾಗಲೇ ಮಾಹಿತಿಯನ್ನು ರವಾನೆ ಮಾಡಲಾಗಿದೆ. ನೋಡಿ, ಮುಂದೆ ಎಂತಹ ಸಂದರ್ಭ ಬಂದರೂ ಬರ್ಬೋದು, ನೀವು ನಮ್ಮ ಜೊತೆ ನಿಲ್ಬೇಕು. ಉಗ್ರವಾದದ ವಿರುದ್ಧ ಹೋರಾಟಕ್ಕೆ ನಾವು ಇಳಿತಾ ಇದ್ದೇವೆ, ನೀವು ಕೂಡ ಕೈ ಜೋಡಿಸಬೇಕು ಅನ್ನೋ ಮೆಸೇಜ್ ಈಗಾಗಲೇ ಹೋಗಿದೆ. ಅಮೆರಿಕಕ್ಕೆ ಹೋಗಿದೆ, ಹಲವು ರಾಷ್ಟ್ರಗಳಿಗೆ ಹೋಗಿದೆ ಬಿಡಿ.
ಅಮೆರಿಕ ಅಂತ ನಾ ಯಾಕೆ ಪರ್ಟಿಕ್ಯುಲರ್ ಆಗಿ ಹೇಳ್ತಿದ್ದೆ ಅಂದ್ರೆ ಇಲ್ಲಿ ನೋಡಿ 4 ಧ್ರುವಗಳು: ಇಂಡಿಯಾ, ಪಾಕಿಸ್ತಾನ, ಅಮೆರಿಕ, ಚೈನಾ. ಡೆಫಿನೆಟ್ಲಿ ಪಾಕ್ ಜೊತೆ ಚೈನಾ ನಿಲ್ಲುತ್ತೆ. ಸಹಜವಾಗಿ ಅಮೆರಿಕದ ಬೆಂಬಲವನ್ನು ಪಡೆಯುವಂತ ಪ್ರಯತ್ನ ಜಾರಿಯಲ್ಲಿದೆ ಭಾರತದಿಂದ. ಅದೇ ಕಾರಣಕ್ಕಾಗಿ ಇಷ್ಟು ಸಮಯ ತೆಗೆದುಕೊಳ್ತಿರುವಂಥದ್ದು ಹಾಗೂ ಇಷ್ಟೆಲ್ಲ ಸಭೆ ಮಾಡ್ತಿರೋದು. ಯಾವ ಕಾರಣಕ್ಕಾಗಿ ಅವರು CCEA ಸಭೆ ಮಾಡ್ತಾರೆ ನೀವು ಯೋಚನೆ ಮಾಡಿ. ಎಷ್ಟೋ ವರ್ಷಗಳಿಂದ ಈ ಸಭೆ ಆಗಿಲ್ಲ. ಕ್ಯಾಬಿನೆಟ್ ಕಮಿಟಿ ಆನ್ ಎಕನಾಮಿಕ್ ಅಫೇರ್ಸ್ ನೋಡಿ, ಅವ್ರದ್ದು ಏನಂದ್ರೆ ಆರ್ಥಿಕವಾದ ಹೊರೆ ಯಾವ ರೀತಿ ಆಗ್ಬೋದು, ಬೆಲೆ ಏರಿಕೆ ಯಾವ ಮಟ್ಟಕ್ಕೆ ಹೋಗ್ಬೋದು, ಬಡವರು ಯಾವ ರೀತಿ ಇದರಿಂದ ಬಸವಳಿಯಬಹುದು, ಅವರ ನೆಲುವಿಗೆ ನಾವು ಯಾವ ರೀತಿ ನಿಲ್ಬೋದು, ಅನಿವಾರ್ಯವಾದಂಥ ಕ್ರಮವನ್ನು ಮುಂದಿಟ್ಟಿದ್ದೆ ಆದರೆ ಆಗ ಏನೆಲ್ಲ ಆಗ್ಬೋದು, ಅದನ್ನ ಹೇಗೆ ಮ್ಯಾನೇಜ್ ಮಾಡೋದು ಹೇಗೆ, ಆ ಎಲ್ಲ ಚರ್ಚೆಗಳು ಕೂಡ ನಡೆಯುತ್ತೆ. ಸುಮ್ಮನೆ ಅಲ್ಲ, ರಾಜಕೀಯ ವ್ಯವಹಾರಗಳ ಸಂಪುಟ ಸಭೆ ನಡೀತಾ ಇದೆ. ನಾ ಹೇಳ್ತಾ ಇರುವಂಥದ್ದು ರಾಜಕೀಯವಾಗಿ ಏನು ಮೆಸೇಜ್ ಹೋಗ್ಬೋದು, ಏನು ಇಂಪ್ಯಾಕ್ಟ್ ಆಗ್ಬೋದು. ಈಗೇನೋ ಎಲ್ಲ ಒಟ್ಟು ಅಂತಿದ್ದಾರೆ, ನಾಳೆ ಯುದ್ಧ ಆರಂಭ ಆದ ನಂತರ ಯಾರ್ಯಾರ ರಾಗ ಯಾವ ರೀತಿ ಆಗುತ್ತೋ ಅದರ ಪರಿಣಾಮ ಏನು, ದೇಶದಲ್ಲಿ ಏನಾದರೂ ಅರಾಜಕತೆ ಸೃಷ್ಟಿ ಆಗ್ಬೋದಾ, ಆಂತರಿಕ ತುರ್ತು ಪರಿಸ್ಥಿತಿಯನ್ನು ಹೇರಬೇಕಾಗ್ಬೋದಾ, ಎಲ್ಲ ಚರ್ಚೆ ಮಾಡ್ತಾ ಇದ್ದಾರೆ. ಹೇಳ್ತೀನಿ, ಪ್ರತಿಯೊಂದು ಚರ್ಚೆ ನಡೀತಾ ಇದೆ. ನೋಡಿ, ಗೃಹ ಇಲಾಖೆಯ ಸಭೆ ಒಂದ್ ಕಡೆ ನಡೀತಾ ಇದೆ. ನಿನ್ನೆ ರಾಜನಾಥ್ ಸಿಂಗ್ ಅವರು 3 ಸೈನ್ಯಗಳ ಮುಖ್ಯಸ್ಥರ ಜೊತೆ ಸಭೆ ನಡೆಸಿದ್ರು. ಅದಾದ ನಂತರ ಮೋದಿ ಅವರಿಗೆ ಮಾಹಿತಿಯನ್ನು ಕೂಡ ಕೊಟ್ಟರು. ಇವತ್ತು ಅರೆಸೇನಾ ಪಡೆಗಳ ಮುಖ್ಯಸ್ಥರ ಜೊತೆ ಸಭೆ ಆಯಿತು. ಇನ್ಫ್ಯಾಕ್ಟ್ ನಿನ್ನೆ 10 ಅರೆಸೇನಾ ಪಡೆಗಳ ಮುಖ್ಯಸ್ಥರದಲ್ಲಿ ಭಾಗಿಯಾಗಿದ್ರು. ಅವರ ಪಾತ್ರ ಬಹಳ ದೊಡ್ಡದಿರುತ್ತೆ. ಒಂದು ವೇಳೆ ಯುದ್ಧ ಅಂತ ಆದದ್ದೇ ಆದರೆ ಅರೆಸೇನಾ ಪಡೆಗಳ ಪಾತ್ರ ಬಹಳ ದೊಡ್ಡದಿರುತ್ತೆ. ಈಗ ಸರ್ಜಿಕಲ್ ಸ್ಟ್ರೈಕ್, ಏರ್ ಸ್ಟ್ರೈಕ್ ಅದು ಬೇರೆ ತರ, ಇದೇ ಬೇರೆ ರೀತಿ ಆಗುತ್ತೆ. ಆ ದೃಷ್ಟಿಯಿಂದ ಇವೆಲ್ಲವನ್ನು ಕೂಡ ಸೂಕ್ಷ್ಮವಾಗಿ ಗಮನಿಸಿ. ನರೇಂದ್ರ ಮೋದಿಯವರು, ಅಮಿತ್ ಶಾ, ರಾಜನಾಥ್ ಸಿಂಗ್ ಇವರೆಲ್ಲ ಸುಮ್ಮನೆ ಕೂತಿಲ್ಲ. ಡೆಫಿನೆಟ್ಲಿ ಪಾಕಿಸ್ತಾನಕ್ಕೆ ಒಂದು ಪಾಠವನ್ನು ಕಲಿಸಲೇಬೇಕು. ಹಾಗೂ ಹಾಗೆ ಕಲಿಸುವ ಪಾಠಕ್ಕೆ ಬೇಕಾದಂತಹ ಫೌಂಡೇಶನ್ ರೆಡಿ ಆಗ್ತಾ ಇದೆ. ನಾಳೆ ಜಗತ್ತಿಗೆ, ವಿಶ್ವಸಂಸ್ಥೆಗೆ, ಅಮೆರಿಕಕ್ಕೆ ಹಾಗೂ ಆಂತರಿಕವಾದ ಕೆಲವು ವಿಕೃತ ವಿರೋಧಿಗಳಿದಾರಲ್ಲ ಅವರೆಲ್ಲರಿಗೂ ಉತ್ತರ ಕೊಡ್ಲಿಕ್ಕೆ ಬೇಕಾದಂತ ಸಾಕ್ಷ್ಯವನ್ನು ಕೂಡ ರೆಡಿ ಮಾಡ್ಕೋತಾ ಇದ್ದಾರೆ. ಈ ಹಾದಿಯಲ್ಲಿ ಹೋಗುವ ಮೂಲಕ ನೋಡಿ, ಈಗಾಗಲೇ ಯುದ್ಧ ಆರಂಭ ಆಗಿದೆ. ನಿಮಗೆ ಗೊತ್ತು, ಇಂಡೈರೆಕ್ಟ್ ಯುದ್ಧ ಈಗಾಗಲೇ ಆರಂಭ ಆಗಿದೆ. 1-2 ಡಿಸಿಷನ್ಗಳನ್ನ ಈಗಾಗಲೇ ತೆಗೆದುಕೊಂಡಿರುವಂಥದ್ದು. ಸಿಂಧು ನದಿ ಒಪ್ಪಂದವನ್ನು ಅಮಾನತ್ನಲ್ಲಿಟ್ಟರು, ಅಟಾರಿ ಗಡಿಯನ್ನ ಬಂದ್ ಮಾಡಿದ್ರು, ಪಾಕ್ ಪ್ರಜೆಗಳಿಗೆ ಭಾರತದ ವೀಸಾ ಕೊಡೋದನ್ನ ಸ್ಥಗಿತ ಮಾಡಿದ್ದಾರೆ, ಪಾಕಿಸ್ತಾನದ ರಾಜತಾಂತ್ರಿಕರ ಸಂಖ್ಯೆಗೆ ಕತ್ತರಿ ಹಾಕಿದ್ದಾರೆ, ಪಾಕಿಸ್ತಾನದ ಮಿಲಿಟರಿ ಸಲಹೆಗಾರರಿಗೆ ಗೇಟ್ ಬಂದ್ ಮಾಡಿದ್ದಾರೆ. ಈ ರೀತಿ ಹಲವು ತಂತ್ರಗಳನ್ನ ಈಗಾಗಲೇ ಅನುಸರಿಸಿ ಆಗಿದೆ. ಇವೆಲ್ಲವೂ ಕೂಡ ಆನ್ ಗ್ರೌಂಡ್ ಇಂಪ್ಲಿಮೆಂಟ್ ಆಗಿರುವಂಥದ್ದು. ಅಂತಿಮವಾಗಿ ಒಂದು ಕ್ರಮ ಆಗ್ಬೇಕಲ್ಲ. ಎಂಥ ಕ್ರಮ ಆಗ್ಬೇಕು ಅಂದ್ರೆ ನಾವು ಅವತ್ತು ಹೇಳಿದ್ನಲ್ಲ, ಫೈನಲ್ ಸರ್ಜರಿ, 1 ಟೈಮ್ ಸೆಟಲ್ಮೆಂಟ್, ಮತ್ತೆ ತಲೆ ಎತ್ತಲಿಕ್ಕೆ ಆಗಬಾರ್ದು. ಅಂತಹ ಸರ್ಜರಿ, ಅಂತಹ ಸೆಟಲ್ಮೆಂಟ್ ಆಗ್ಬೇಕಲ್ಲ, ಅದಕ್ಕೆ ಬೇಕಾದಂತ ತಯಾರಿ ನಡೀತಾ ಇದೆ ಈಗ. ಅದಕ್ಕೋಸ್ಕರ ಇಷ್ಟು ಟೈಮ್ ತಗೋತಾ ಇದ್ದಾರೆ, ಅದಕ್ಕೋಸ್ಕರ ಇಷ್ಟೆಲ್ಲ ಸಭೆಗಳು ನಡೀತಾ ಇದೆ, ಸುಮ್ಮನೆ ನಡೀತಾ ಇರೋದಲ್ಲ. ಆ ದೃಷ್ಟಿಯಿಂದ ನೋಡೋದಾದ್ರೆ ಸಹಜವಾಗಿ ಕೇಂದ್ರ ಸರ್ಕಾರ, ಭಾರತ ಸರ್ಕಾರ ಈಗ ಯುದ್ಧೋಪಾದಿಯಲ್ಲಿ ಸಾಕ್ತಾ ಇದೆ. ಆದರೆ ಆಕ್ಷನ್, ಸ್ಟ್ರೈಕ್, ಅದು ಸರ್ಜಿಕಲ್ ಸ್ಟ್ರೈಕು, ಏರ್ ಸ್ಟ್ರೈಕು, ಮಹಾಯುದ್ಧವೋ ಯಾವುದು ಅನ್ನೋದು ಆಂತರಿಕವಾಗಿ ಡಿಸೈಡ್ ನಡೀತಾ ಇದೆ. ಎಲ್ಲದಕ್ಕೂ ರೆಡಿಯಾಗಿರಿ ಅಂತ ಹೇಳ್ತಾರೆ. ಮತ್ತೆ ನೋಡಿ, ಸೈನ್ಯಕ್ಕೆ ಫ್ರೀ ಹ್ಯಾಂಡ್ ಕೊಟ್ಟಿದ್ದಾರೆ ಮೋದಿ. ಯಾವುದೇ ಸಂದರ್ಭದಲ್ಲಿ ಯಾವುದೇ ಆತಂಕ ದೇಶಕ್ಕೆ ಎದುರಾಯಿತು ಅಂದ್ರೆ ನೀವು ಯಾವುದೇ ಕ್ರಮವನ್ನು ಕೈಗೊಳ್ಳಬಹುದು, ಫ್ರೀ ಹ್ಯಾಂಡ್ ಕೊಟ್ಟಿದ್ದಾರೆ. ಇದಕ್ಕಿಂತ ಇನ್ನೇನು ಮಾಡ್ಲಿಕ್ಕೆ ಸಾಧ್ಯ? ಮತ್ತೆ ಹೇಳಿದ್ದಾರೆ, ಎಲ್ಲದಕ್ಕೂ ಸಿದ್ಧವಾಗಿರಿ, ನೀವು ಎಂತಹ ಸಂದರ್ಭ ಬಂದರೂ ಸಿದ್ಧರಾಗಿರಿ ಅನ್ನುವಂಥ ಸಂದೇಶ ಕೂಡ ಕೊಟ್ಟಿದ್ದಾರೆ. ಅಲ್ಲಿಗೆ ಯುದ್ಧಕ್ಕೂ ತಯಾರಿ ನಡೆದಿದೆ. ಹಾಗಂದ್ರೆ ಯುದ್ಧನೇ ಮಾಡ್ತಾರೆ ಅಂತ ಅಲ್ಲ, ಪರಿಣಾಮಗಳನ್ನ ಆಲೋಚನೆ ಮಾಡ್ತಾರೆ, ಪಾಠ ಕಲಿಸಬೇಕು, ತಕ್ಕ ಪ್ರತ್ಯುತ್ತರ ಕೊಡಬೇಕು. ಆ ನಿಟ್ಟಿನಲ್ಲಿ ಈಗ ಪ್ಲಾನ್ ನಡೀತಾ ಇರೋದು ಆ ದಿಕ್ಕಿನಲ್ಲಿ ಸಾಗಿದೆ ಅನ್ನುವಂಥದ್ದು. ಸರಿ ಇದೆ ಅಲ್ವಾ? ಬಹಳಷ್ಟು ಜನ ಹೇಳ್ತಿದ್ದಾರೆ, ಇಷ್ಟೆಲ್ಲ ಯಾಕೆ ಟೈಮ್ ತಗೋತಿದ್ದಾರೆ, ಮೋದಿ ಏನು ಮಾಡೋದಿಲ್ಲ, ಹಾಗೆ ಹೀಗೆ ಕಮಿಟ್ ಮಾಡೋರ ಕತೆ ಏನು. ಆದರೆ ಕೇವಲ ಪಾಕಿಸ್ತಾನ ಅಲ್ಲ ನಮ್ಮ ಶತ್ರು, ಈ ಪ್ರಕರಣದಲ್ಲಿ ಚೀನಾ ಕೂಡ. ಅದಕ್ಕೆ ನೋಡಿ, ಪಾಕಿಸ್ತಾನದವ್ರು ಮಾತೆತ್ತಿದ್ರೆ ನ್ಯೂಕ್ಲಿಯರ್ ಅನ್ನೋದು, ಮಾತೆತ್ತಿದ್ರೆ ತಟಸ್ಥ ರಾಷ್ಟ್ರಗಳು ತನಿಖೆಯನ್ನ ಮಾಡಲಿ, ರಷ್ಯಾ ಮಾಡಲಿ, ಚೀನಾ ಮಾಡಲಿ ಅಂತ ಹೇಳ, ತಮಗೆ ಬೇಕಾದಂಗೆ ಮಾಡಿಸ್ಕೊಳಕ್ಕಿಲ್ಲ. ಅಂದ್ರೆ ಪಾಕಿಸ್ತಾನ ಈಗ ಚೀನಾದ ಸಹಾಯದಿಂದಲೇ ಇಷ್ಟೆಲ್ಲ ಮಾಡ್ತಾ ಇದೆ ಅನ್ನೋದು ಈಗ ಸೀಕ್ರೆಟ್ ಆಗಿ ಉಳಿದಿಲ್ಲ. ನಾ ಅವತ್ತೇ ಸ್ಟೋರಿ ಮಾಡಿ ಹೇಳಿದ್ದೀನಿ. ಆದರೆ ಈಗ ಚೀನಾದ ಜೊತೆ ಯುದ್ಧ ಮಾಡಲಿಕ್ಕೆ ಬೇಕಾದಂಥ ತಯಾರಿ ಭಾರತ ನಡೆಸಿದೆ. ಇದು ಅಗತ್ಯ ಅಲ್ವಾ?
ನಾಳೆ ಸಂದರ್ಭ ಯಾವ ರೀತಿ ಬಂದರೂ ಕೂಡ ಎದುರಿಸಲಿಕ್ಕೆ ಬೇಕಾದಂಥ ಸಿದ್ಧತೆ, ಆ ನೆಲೆಗಟ್ಟು ಅದು ರೆಡಿ ಮಾಡಲೇಬೇಕಲ್ಲ. ಏನಾದರೂ ಬಹಳ ವಿಳಂಬ ಆಯಿತು ಅನಿಸುತ್ತಾ, ಅಥವಾ ಇಲ್ಲ ಇಷ್ಟು ಟೈಮ್ ತೆಗೆದುಕೊಳ್ಳೇಬೇಕು? ಯಾಕಂದರೆ ಮುಂದೆ ಸಂದರ್ಭ ಸನ್ನಿವೇಶ ಯಾವ ರೀತಿ ಎದುರಾದರೂ ನಾವು ಗಟ್ಟಿಯಾಗಿರಬೇಕು ಅಂದರೆ ಇಂತಹ ಸಿದ್ಧತೆ ಅನಿವಾರ್ಯ ಅಂತೀರ. ಏನು ಹೇಳ್ತೀರಿ? ಹಾಗೆ ಪಾಕಿಸ್ತಾನದ ವಿರುದ್ಧ ಯುದ್ಧವನ್ನೇ ಮಾಡಬೇಕಾ, ಅಥವಾ ಸರ್ಜಿಕಲ್ ಸ್ಟ್ರೈಕ್, ಏರ್ ಸ್ಟ್ರೈಕ್, ಅದರ ನೆಕ್ಸ್ಟ್ ಲೆವೆಲ್ ಅಂಥದ್ದೊಂದು ಫೋರ್ಸ್ಫುಲ್ ಸ್ಟ್ರೈಕ್ ಆಗಬೇಕು ಅಂತೀರಾ? ಏನಾಗಬೇಕು ಅಂತ ನೀವು ಭಾವಿಸ್ತೀರಿ? ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನೀವಿನ್ನೂ ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.